ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ಬಂದಿದ್ದಾರೆ. ಮೊಟ್ಟ ಮೊದಲಿಗೆ ಅವರಿಗೆ ಅಭಿನಂದನೆಗಳು ತಿಳಿಸುತ್ತಾ, ಈಗ ಇಡೀ ನಮ್ಮ ಪಂಚಾಯತಿ ಚೊಕ್ಕದಡ್ಡಿಯಿಂದ ಹಿಡಿದು ಸುಮಾರು ಒಂದು 8 ಹಳ್ಳಿಯನ್ನು ಸುತ್ತಕೊಂಡು ಎಲ್ಲ ಕಡೆಯೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ. ಈಗ ನಮ್ಮ ಹಳ್ಳಿಯಲ್ಲೂ ಸುಮಾರು ಈಗಾಗಲೇ ಬೇರೆ ಕೆಲಸಗಳೆಲ್ಲ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಡೈರಿ ವಿಚಾರ ಇರ್ಬೋದು, ಮತ್ತು ರಸ್ತೆಗಳ ವಿಚಾರ ಇರ್ಬೋದು, ಇನ್ನೂ ಅನೇಕ ವಿಚಾರಗಳು ಮಾಡಿಕೊಟ್ಟಿದ್ದಾರೆ. ನಮಗೆ ಮುಖ್ಯವಾದ ಒಂದು ವಿಚಾರ ಏನಂತಂದರೆ ನೋಡಿ, ಈಗ 11 KV ಹೋಗಿದೆ ಈಗ. ಯಾಕಂದರೆ ಎಲ್ಲ ಮನೆಗಳು ಕಟ್ಟಿದ್ದಾರೆ. ಸುಮಾರು ಅಂತಂದರೆ ಈ 11 KVಯಲ್ಲಿ ಒಂದು 10 ರಿಂದ 14 ಮನೆ ಬರ್ತದೆ. ಸುಮ್ಮನೆ ಹಿಂಗೆ ಮೇಲೆ ಹತ್ತಿ ಒಂದು ಕಡ್ಡಿ ತಗಲಿಸಿದ್ರೆ ಅದು ತುಂಬ ತೊಂದರೆ ಆಗ್ತದೆ. ಯಾಕಂದರೆ ಸುಮಾರು ಸಲ ಎಲ್ರಿಗೂ ಹೇಳಿದರೆ ಯಾರೂ ಮನಸ್ಸು ಮಾಡಿಲ್ಲ. ದಯವಿಟ್ಟು ಇದನ್ನು ಸುಮಾರು ಸಲ ನಾವು ಎಲ್ಲ ಊರಿನ ದೊಡ್ಡ ಮನುಷ್ಯರೆಲ್ಲ ಸೇರಿ ಮಾತಾಡಿ ಎಲ್ಲ ಮಾತಾಡಿದ್ರೆ, ಈಗ ತಾನೇ ಕೂಡ ಮಾತಾಡಿದ್ರಿ ನಾವು ಗೋಪಾಲ್ ಅವರು ಎಲ್ಲ ಸೇರಿ ಎಲ್ಲ ಪೂರ್ತಿ ಮಾತಾಡಿದರೆ. ದಯವಿಟ್ಟು ಇದೊಂದು ನಮ್ದು ಏನೇ ಕೆಲಸ ಅಡಚಣೆ ಆದರೂ ಪರವಾಗಿಲ್ಲ, ನಮ್ಗೆ ಇದೊಂದು ಇಂಪಾರ್ಟೆಂಟ್ ಇದೆ. ಅದು ಯಾವ ರೀತಿ ಮಾಡಿಕೊಡ್ತಿರೋ 11 KVದು ಅದೊಂದು ಮಾಡಿಕೊಡ್ಬೇಕು. ದಯವಿಟ್ಟು ಔಟ್ಸ್ಕಟ್ಸು ಎಲ್ಲಾದರೂ ಒಂದು ಮಾಡಿಕೊಡ್ಬೇಕು. ಎಲ್ಲ ಊರಲ್ಲಿ ಕುಡಿಯೋ ನೀರಕ್ಕೆ RO ಇದೆ. ನಮ್ಮ ಹಳ್ಳಿಯಲ್ಲಿ ಸುಮಾರು ಜನ ಈಗ ವೋಟರ್ಸೇ ಒಂದು ಹತ್ತತ್ರ 500-550 ಜನ ಇದ್ದಾರೆ. ಪಾಪ್ಯುಲೇಷನ್ನು ಒಂದು 650-700 ಜನ ಬರ್ತಾರೆ. ಆದರೂ ಒಂದು RO ಪ್ಲ್ಯಾಂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ದಯವಿಟ್ಟು ಅದೊಂದು RO ಪ್ಲ್ಯಾಂಟ್ ಎಲ್ಲ ಪಂಚಾಯತಿಲಿ ಎಲ್ಲ ಊರಲ್ಲಿದೆ. ಸುಮಾರು ನಾವು ವಾಟರ್ ಟ್ಯಾಂಕುಗಳು ಕಟ್ಕೊಟ್ಟಿದ್ದೀನಿ. ನಾನೇ ಕಾಂಟ್ರಾಕ್ಟ್ರಾಗಿ ನಾನು ವಾಟರ್ ಟ್ಯಾಂಕ್ ಮಾಡಿಕೊಟ್ಟಿದ್ದೀನಿ. ಆದರೂ ನಾವು ಒಂದು RO ಪ್ಲ್ಯಾಂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ದಯವಿಟ್ಟು ಹೋದ್ಸಲನೂ ತಮ್ಮ ಗಮನಕ್ಕೆ ತಂದರೆ ನಾವು ಒಂದು ಡೈರಿ ಇನಾಗ್ನೇಷನ್ ಬಂದಾಗ ನಾವು ಶಾಸಕರಿಗೆ ಕೊಟ್ಟರೆ, ಯಾಕಂದರೆ ಶಾಸಕರು ತುಂಬ ಯೂತ್ ಇರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲೂ ಸ್ನೇಹ ಆಗಿ ಬೆಳೀತಾರೆ, ಎಲ್ಲ ರೀತಿಯೂ ಇರ್ತಾರೆ. ಯಾಕಂದರೆ ನಾನು ಇದ್ದೀನಿ ಅನ್ನೋ ಒಂದು ಮಾತು ಧೈರ್ಯವಾಗಿ ಕೊಡ್ತಾರೆ. ಆದ್ದರಿಂದ ನಮ್ಮ ಊರಿನ ಪರವಾಗಿ ಮತ್ತು ಪಂಚಾಯತಿ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತಾ ನಾನು ಅವ್ರಿಗೆ